ಇವತ್ತು ಕಾರವಾರ ಕ್ಷೇತ್ರದಲ್ಲಿ ಉತ್ತರ ಕನ್ನಡ ಜಿಲ್ಲೆ ಕಾರವಾರದಲ್ಲಿ ನಾವು ಈ ಸಭೆ ನಡೆಸ್ತಾ ಇದ್ದೀವಿ. ಕಾರ್ಯಕರ್ತರು, ಎಲ್ಲ ಲೀಡರ್ಸ್, ಕಾಂಗ್ರೆಸ್ ಪಕ್ಷದ ಅಭಿಮಾನಿಗಳು, ಮುಖ್ಯವಾಗಿ ವೇದಿಕೆ ಮೇಲೆ ಇರ್ತಕ್ಕಂಥ ನಮ್ಮ ಈ ಭಾಗದ ಶಾಸಕರು, ನಮ್ಮ ಅಣ್ಣ ಶ್ರೀ ಸತೀಶ್ ಸೈಲ್ ಅವರೇ, ಕಾಂಗ್ರೆಸ್ ಪಕ್ಷ ಅಧ್ಯಕ್ಷರು, ಜಿಲ್ಲಾ ಅಧ್ಯಕ್ಷರು ಸೈಗಾವ್ಕರ್ ಅವರೇ, ವೇದಿಕೆ ಮೇಲೆ ಇರ್ತಕ್ಕಂಥ ಯುವ ಕಾಂಗ್ರೆಸ್ ಮುಖಂಡರು, ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯ ಮಾನ್ಯರೇ, ನಮ್ಮ ಸತೀಶ್ ನಾಯ್ಕ್ ಅವರೇ, ಮುಖ್ಯವಾಗಿ ವೇದಿಕೆ ಮುಂಭಾಗ ಇರ್ತಕ್ಕಂಥ ನಮ್ಮ ಅಕ್ಕ ತಂಗಿಯರೇ, ಅಣ್ಣ ತಮ್ಮಂದಿರಿಗೆ ವಂದಿಸುತ್ತಾ, ಮಾಧ್ಯಮದ ಸ್ನೇಹಿತರಿಗೆ ವೈಯಕ್ತಿಕವಾಗಿ ಸ್ವಾಗತ ಮಾಡಿ ವಂದಿಸುತ್ತಾ ನನ್ನ 2 ಮಾತು ಹೇಳಿಕೆ ಬಯಸ್ತಾ ಇದ್ದೇನೆ. ವಿಷಯ ಬಹಳ ಸುಲಭ ಇದೆ. ನಾನು ಬೆಳಿಗ್ಗೆ ಕುಮಟಾಲ್ಲಿ ಅಧ್ಯಕ್ಷರ, ನಮ್ಮ ಪಕ್ಷದ ಅಧ್ಯಕ್ಷ ಶ್ರೀ ಡಿ ಕೆ ಶಿವಕುಮಾರ್ ಅವರು ಸಭೆ ನಡೆಸಿ, ಅವರು ಫಸ್ಟ್ ಟೈಮ್ ಇಲೆಕ್ಷನ್ ಕ್ಯಾಂಪೇನ್ ಶುರು ಮಾಡಲಿಕ್ಕೆ ನಮ್ಮ ಇಡಿಗುಂಜಿ ಗಣೇಶ ಟೆಂಪಲ್ ಮತ್ತೆ ಗೋಕರ್ಣ ದರ್ಶನ ಮಾಡಿಕೊಂಡು ಕುಮಟಾ ಅಲ್ಲಿ ನಮ್ಮ ಉತ್ತರ ಕನ್ನಡ ಕ್ಷೇತ್ರದಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಆಗಿ ನನಗೆ ಫಸ್ಟ್ ಕ್ಯಾಂಪೇನಿಂಗ್ ಸಭೆ ಇಲ್ಲಿ ಮಾಡಿದ್ದಾರೆ. ಅದಕ್ಕೆ ಅವರಿಗೆ ತುಂಬಾ ಹೃದಯದಿಂದ ಧನ್ಯವಾದಗಳು ಹೇಳಲಿಕ್ಕೆ ಬಯಸ್ತೀನಿ. ಯಾಕೆಂದ್ರೆ ಈಗ ಸ್ಟಾರ್ಟ್ ಆಗಿದೆ. ನಿನ್ನೆ ಮುಂದೆ 3-4 ದಿವಸದಿಂದ ಇಡೀ ಕ್ಷೇತ್ರ ಶಿರ್ಸಿ, ಭಟ್ಕಲ್, ಕುಮಟಾ, ಈಗ ಕಾರವಾರ ಈ ಬ್ಲಾಕ್ಸ್ ಕವರ್ ಮಾಡ್ತಾ ಅಂಕೋಲಾ ಮತ್ತೆ ಹೊನ್ನಾವರ್ ಕೂಡ ಮಧ್ಯದಲ್ಲಿ ಆಯ್ತು. ನನ್ಗೆ ಅನಿಸಿಕೆ ಅಂದ್ರೆ ಕಾಂಗ್ರೆಸ್ ಪಕ್ಷದ ಎಲ್ಲ ಅಭಿಮಾನಿಗಳು, ಎಲ್ಲ ಕಾರ್ಯಕರ್ತರು ಬಹಳ ಸಿದ್ಧವಾಗಿ ಈಗ ಈ ಬಾರಿ ಬಿಜೆಪಿಗೆ ತೋರ್ಸೋಣ ಅಂತ ಗಟ್ಟಿಯಾಗಿ ನಾನು ಹೇಳಕ್ಕಿಂತ ಮುಂಚೆನೆ ನಿಂತಿದ್ದಾರೆ. ಯಾಕೆಂದ್ರೆ ಕಳೆದ 35 ವರ್ಷದಿಂದ ಬಹುಶಃ ಅವ್ರ ಅನುಭವ ಈಗ ಒಂದ್ ಕಡೆ ಜಾಸ್ತಿ ಆಯ್ತು ಇರುವುದು ಅಂತ ತೋರ್ಸ್ಲಿಕ್ಕೆ ಈಗ ಅವಕಾಶ ಚೆನ್ನಾಗಿದೆ ಅಂತ ಎಲ್ಲಾ ಕಾರ್ಯಕರ್ತರಿಂದ, ಮುಖ್ಯವಾಗಿ ಮಹಿಳೆಯರ ಬಾಯಿಂದ ಬರ್ತಾ ಇದೆ. ಯಾಕೆಂದ್ರೆ ಅವರಿಗೆ 5 ಗ್ಯಾರಂಟೀಸ್ ನಮ್ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ 5 ಗ್ಯಾರಂಟೀಸ್ ಪ್ರತಿಯೊಂದು ಮನೆಯಲ್ಲಿ ಮುಟ್ಟಿಸ್ಲಿಕ್ಕೆ ನಮ್ ಪ್ರತಿಯೊಂದು ಕಾಂಗ್ರೆಸ್ ಕಾರ್ಯಕರ್ತರು ಕೂಡ ಬಹಳಷ್ಟು ಅಲ್ಲಿ ದುಡಿದ್ದಾರೆ. ಅದಕ್ಕೆ ಆ 5 ಗ್ಯಾರಂಟೀಸ್ ನಮ್ಮ ಮಹಿಳೆಯರಿಗೆ ಫಸ್ಟ್ ಗೃಹಲಕ್ಷ್ಮಿ 2,000 ರೂಪಾಯಿ ನಿಮ್ಮ ಅಕೌಂಟ್ಗೆ ಕಣ್ಣು ಮುಚ್ಕೊಂಡು ಏನ್ ಕೆಲಸ ಮಾಡಿದೆ ಅಂತ ಕೂಡ 2,000 ನಿಮ್ಗೆ ಮಾನ ಸಮ್ಮಾನ ಇಂದ ಬದುಕಲಿಕ್ಕೆ. ಯಾಕೆಂದ್ರೆ ಬೆಲೆ ಏರಿಕೆ ಬಿಜೆಪಿ ಸರ್ಕಾರ ಬಂದ್ಮೇಲೆ ಸಾಕಷ್ಟು ಬೆಲೆ ಏರಿಕೆ ಆಯ್ತು 10 ವರ್ಷದಲ್ಲಿ. ಅದಕ್ಕೆ ಸಮಾಧಾನ ಮಾಡ್ಲಿಕ್ಕೆ ನಿಮ್ಗೆ 2,000 ರೂಪಾಯಿ ಕಾಂಗ್ರೆಸ್ ಸರ್ಕಾರ ಕೊಡ್ತಾ ಇದ್ದಾರೆ. ಗೃಹ ಜ್ಯೋತಿ ಇರ್ಲಿ, ಯುವ ನಿಧಿ ಇರ್ಲಿ, ಅದಕ್ಕಿಂತ ಮುಖ್ಯವಾಗಿ ನಮ್ಮ ಅನ್ನ ಭಾಗ್ಯ. ಬಡವರು ಒಟ್ಟಿಗೆ ಯಾವುದು ಪಕ್ಷ ಇರ್ಲಿ, ಯಾವುದು ಧರ್ಮ ಇರ್ಲಿ, ಯಾವ್ದು ಮನುಷ್ಯ ಊಟ ಕೊಡ್ತಾರೇನಾ ಅವರು ಬಹಳ ಪುಣ್ಯವಂತ ಅಂತ ನಮ್ಮ ಧರ್ಮ ಅಲ್ಲಿ ಹೇಳಿದ್ದಾರೆ. ಅಂತ ಪಕ್ಷ ನಮ್ಗೆ ಬಡವರಿಗೆ ಊಟ ಕೊಡ್ತಾ ಇದ್ದಾರೆ ಅಂತ ಆ ಪಕ್ಷದ ಜೊತೆ ನಾವು ಇರ್ಬೇಕು ಇಲ್ವಾ ನೀವೇ ಎಲ್ಲರೂ ತಿಳ್ಕೊಬೇಕಾಗಿದೆ. ಅದು ಬಿಟ್ಟು ಎಲ್ಲ ಇದು ಗೃಹ ಜ್ಯೋತಿ ಕೂಡ ಇದು 5 ಗ್ಯಾರಂಟೀಸ್ 23 ಇಲೆಕ್ಷನ್ ಟೈಮ್ ನಲ್ಲಿ ನಾವು ಎಲ್ಲರೂ ಕಾರ್ಡ್ ತಗೊಂಡು ನಿಮ್ ಮುಂದೆ ಪ್ರತಿಯೊಂದು ಕಾರ್ಯಕರ್ತರು ಎಲ್ಲ ಮನೆ ಹೋಗಿ ನಮ್ ಸರ್ಕಾರ ಬಂದ್ರೆ ಇದು ಎಲ್ಲ ಕೊಡ್ತೀವಿ ಅಂತ ಅವಾಗ ಪ್ರಚಾರ ಮಾಡ್ತೀವಿ. ಎಲ್ಲರೂ ಹೇಳ್ತಾ ಇದ್ರು ಇದು ಬರೀ ಸುಳ್ಳು ಭರವಸೆ ಇದೆ, ಕಾಂಗ್ರೆಸ್ ಪಕ್ಷ ಅವರು ಏನ್ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ, ಅವ್ರ ಕೈಯಿಂದ ಏನ್ ಆಗಲ್ಲ ಅಂತ. ಆದ್ರೆ ಸರ್ಕಾರ ಸ್ಥಾಪನೆ ಆಗಿದ ಮೇಲೆ ಫಸ್ಟ್ ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ಇದು ಎಲ್ಲ 5 ಗ್ಯಾರಂಟೀಸ್ ಅಲ್ಲಿ ಮುಖ್ಯವಾಗಿ ಗೃಹಲಕ್ಷ್ಮಿ ಎಲ್ಲರಿಗೆ ಮುಟ್ಸ್ಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ ಅಂತ ನೀವು ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೇನೆ. ಯಾಕೆಂದ್ರೆ ಇನ್ನು 14 ವರ್ಷದಲ್ಲಿ ಇವ್ರದೇ ಎಲ್ಲರೂ ಹೇಳಿದ್ರು ಏನಂತ, ಒಂದ್ ಅವಕಾಶ ಕೊಡಿ, ನಾವು ಕಪ್ಪು
ಹಣವನ್ನ ಏನ್ ಹೊರಗಡೆ ಈ ಕಾಂಗ್ರೆಸ್ ಲೀಡರ್ಸ್ ಇಟ್ಟಿದ್ದಾರೆ ಎಲ್ಲ ತರಿಸ್ತೀವಿ. ನಿಮ್ಮ ಅಕೌಂಟ್ಗೆ 15 ಲಕ್ಷ ಹಾಕ್ತೀನಿ. ನಾನು ಈ ಸಭೆಯಿಂದ ಎಲ್ಲ ಕಾರ್ಯಕರ್ತರಿಗೆ, ಎಲ್ಲ ಜನರಿಗೆ ಕೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಏನಂತ? 15 ಲಕ್ಷ ಬಿಜೆಪಿ ಕಾರ್ಯಕರ್ತರಿಗೆ ಅಕೌಂಟ್ಗೆ ಸಿಕ್ಕಿದ್ರೆ ನಾವು ಎಲ್ಲರೂ ರಾಜಕೀಯವಾಗಿ ರಾಜೀನಾಮೆ ಕೊಡೋಣ ಅಂತ ಇದು ಒಂದು ಸಂದರ್ಭ ಕೂಡ ಇದೆ. ಆದ್ರೆ ಈ 2,000 ರೂಪಾಯಿ ಪ್ರತಿಯೊಂದು ಬಿಜೆಪಿ ಮಹಿಳೆಯರಿಗೆ ಕೂಡ ಸಿಗ್ತಾ ಇದೆ, JDS ಮಹಿಳೆಯರಿಗೆ ಕೂಡ ಸಿಗ್ತಾ ಇದೆ ಅಂತ ನಮ್ಮ ಕಾಂಗ್ರೆಸ್ ಪಕ್ಷ ಸಿದ್ಧಾಂತ ಯಾವುದು ಜಾತಿ, ಧರ್ಮ, ಬಡವರು, ಶ್ರೀಮಂತರು ಏನು ನೋಡೋಲ್ಲ. ಎಲ್ಲರಿಗೆ ಒಗಟ್ಟೆ ಕರ್ಕೊಂಡು ಹೋಗೋದು ನಮ್ಮ ಕಾಂಗ್ರೆಸ್ ಪಕ್ಷ, ನಮ್ಮ ತಾಯಿ ಪಕ್ಷ ಇದೆ ಅಂತ ನಿಮಗೆ ಹೇಳಲಿಕ್ಕೆ ಬಯಸ್ತೇನೆ. ನಮ್ಮ ನಾಯಕರು ರಾಹುಲ್ ಗಾಂಧಿ ಅವರು ಕನ್ಯಾಕುಮಾರಿಯಿಂದ ಕಾಶ್ಮೀರ್ವರೆಗೂ ನಡೆದಿದ್ರು, ಮಣಿಪುರಿಂದ ಮಹಾರಾಷ್ಟ್ರ ಮುಂಬೈವರೆಗೂ ಕೂಡ ನಡೆದಿದ್ರು. ಯಾವ ರಾಜಕಾರಣಿ ಇಷ್ಟು ನಡ್ಕೊಂಡು ಜನರ ಮಾತು ಇದೆ ಅಂತ ಏನಿದೆ ಅಂತ ಕೇಳಲಿಕ್ಕೆ ಯಾವುದು ರಾಜಕಾರಣಿ ಇಲ್ಲಿವರೆಗೂ ಮಾಡಲಿಲ್ಲ. ಅದು ಬಹಳ ಹೆಮ್ಮೆಯಿಂದ ಇವತ್ತು ನಾನು ಹೇಳಲಿಕ್ಕೆ ಬಯಸ್ತೀನಿ. ಅಂತ ಪಕ್ಷ, ಅಂತ ನಾಯಕರು ನಮ್ ಕಾಂಗ್ರೆಸ್ ಪಕ್ಷ ಅಲ್ಲಿ ಇದ್ದಾರೆ. ಅವರು ಜನಕ್ಕೆ ಬಾತ್ ಕೇಳಿ 5 ಗ್ಯಾರಂಟೀಸ್, ಅದರಲ್ಲಿ ಮುಖ್ಯವಾಗಿ ಮತ್ತೆ ಒಮ್ಮೆ ಸತಿ ಮಹಿಳೆಯರಿಗೆ 1 ಲಕ್ಷ ಪ್ರತಿಯೊಂದು ವರ್ಷಕ್ಕೆ ಹಿಸ್ಸೆದಾರಿ ನ್ಯಾಯ ಅಂತ, ಪಂಚ ನ್ಯಾಯ ಅಲ್ಲಿ ಯುವ ನ್ಯಾಯ, ಹಿಸ್ಸೆದಾರಿ ನ್ಯಾಯ. ಮುಖ್ಯವಾಗಿ ನಮ್ಮ ಕಾರವಾರ, ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಾರವಾರ ಕೂಡ, ಭಟ್ಕಲ್ ಇರ್ಲಿ, ಹೊನ್ನಾವರ್, ಕುಮಟಾ, ಇದು ಎಲ್ಲ ಶಿರ್ಸಿ ಈ ಭಾಗದಲ್ಲಿ, ಯಲ್ಲಾಪುರ, ಹಲ್ಯ, ಎಲ್ಲ ಕಡೆ ನನ್ನ ಕ್ಷೇತ್ರ ಹಿಡಿದು ಖಾನಾಪುರ ಅಲ್ಲಿ ಕೂಡ ಕಾಡು ಪ್ರದೇಶ ಜಾಸ್ತಿ ಇರ್ತಕ್ಕಂಥ ನಮ್ಗೆ ಬಹಳ ಫಾರೆಸ್ಟ್ ಡ್ವೆಲ್ಲರ್ಸ್ ಸಮಸ್ಯೆ, ಹಕ್ಕು ಪತ್ರ ಸಿಕ್ಲಿಕ್ಕೆ ಬಹಳ ಕಷ್ಟ ಆಗ್ತಾ ಇದೆ. ಅಂತ ಸಂದರ್ಭದಲ್ಲಿ ಕೂಡ ಅವರಿಗೆ ನ್ಯಾಯ ಸಿಕ್ಬೇಕು ಅಂತ ಒಂದು ನ್ಯಾಯ ನಮ್ಮ ರಾಹುಲ್ ಗಾಂಧಿ ಅವರು ಕೂಡ ಅದರಲ್ಲಿ ಇಟ್ಟಿದ್ದಾರೆ. ಸೊ ಆ ನಿಟ್ಟಿನಲ್ಲಿ ನಾವು ಎಲ್ಲರೂ, ಪ್ರತಿಯೊಂದು ಕಾಂಗ್ರೆಸ್ ಕಾರ್ಯಕರ್ತರು, ಪ್ರತಿಯೊಂದು ಮುಖಂಡರು ಒಂದೇ ಒಂದು ಕನಿಷ್ಠ ಈಗ ಕಳೆದು ಏನಾಗಿದೆ ಆಗಿದೆ, ಮುಂದೆ 40 ದಿವಸ ಪ್ರತಿಯೊಂದು ಮನೆ ಹೋಗಿ ನಿಮ್ಗೆ ಇದು ಎಲ್ಲ 5 ಗ್ಯಾರಂಟಿ ಸಿಗ್ತಾ ಇದಾವೆ ಇಲ್ಲ ಅಂತ ಕೇಳಬೇಕು. ಸಿಕ್ಕಿಲ್ಲ ಅಂದ್ರೆ ಅಂತ ಜನರದ್ದು ಲಿಸ್ಟ್ ಮಾಡಿ DC ಆಫೀಸ್ ಅಲ್ಲಿ ಹೋಗಿ ನಾವು ಇದು ಅವರಿಗೆ ತಲುಪಿಸ್ಲಿಕ್ಕೆ ಪ್ರಯತ್ನ ಮಾಡೋಣ ಅಂತ ನಿಮ್ಗೆ ವಿನಂತಿ ಮಾಡ್ತಾ ಇದ್ದೀನಿ. ನಾನು ಬಹಳ ಬೆಳಿಗ್ಗೆಯಿಂದ ಇದೇ ಹೇಳ್ತಾ, ನಾವು ಎಲ್ಲರೂ ಒಂದು ಮಾತ್ರ ಕನಿಷ್ಠ ಈ ಬಾರಿ ಅವಕಾಶ ಒಳ್ಳೆಯ ಇದೆ. ನಾವು ಎಲ್ಲರೂ ಗಟ್ಟಿಯಾಗಿ ಒಗ್ಗಟ್ಟೆ ನಿಂತ್ರೆ ನಮ್ಮ RV ದೇಶಪಾಂಡೆ ಸಾಹೇಬ್ರು, ಮತ್ತೆ ಮಂಕಾಳು ವೈದ್ಯ ಸಾಹೇಬ್ರು, ಸತೀಶ್ ಅಣ್ಣ, ಭೀಮಣ್ಣ ಶಿರ್ಸಿ ಶಾಸಕರು, ನಮ್ಮ ಕಡೆ ಕಿತ್ತೂರು ಭಾಗದ ಬಾಬಾ ಸಾಹೇಬ್ ಪಾಟೀಲ್ ಶಾಸಕರು, ಇವರು 5 ಶಾಸಕರು ಈ ಬಾರಿ 8 ಕ್ಷೇತ್ರ ಅಲ್ಲಿ ನಮ್ಗೆ ಸಿಕ್ಕಿದೆ. ಆ 5 ಶಾಸಕರ ಜೊತೆ ನಾನು ಕೂಡ ಒಗ್ಗಟ್ಟಿಯಾಗಿ ಕೆಲಸ, ನಿಮ್ ಎಲ್ಲಾರ ಮನೆ ಬರ್ಲಿಕ್ಕೆ ಅಂತ ಸಾಧ್ಯ ಇಲ್ಲ. ಅದೇ ಪ್ರತಿಯೊಂದು ನಾನೇ ಕಾಂಗ್ರೆಸ್ ಕ್ಯಾಂಡಿಡೇಟ್ ಆಗಿ ಕೆಲಸ ಮಾಡ್ತೀನಿ ಅಂತ ಮಾಡಬೇಕು ಅಂತ ನಿಮ್ ಎಲ್ಲಾರ್ಗೆ ವಿನಂತಿ ಮಾಡ್ತಾ ಇದ್ದೀನಿ. 40 ದಿವಸ ಇದೆ. ಪ್ರತಿಯೊಂದು ಮನೆ, ಪ್ರತಿಯೊಂದು ಗ್ರಾಮ ಪಂಚಾಯತಿ, ನಮ್ಮ ಇಲೆಕ್ಷನ್ ಹೆಂಗ ಅಸೆಂಬ್ಲಿ ಟೈಮ್ ನಲ್ಲಿ ನೀವು ಎಲ್ಲರೂ ನಮ್ಮ ಅಣ್ಣರಿಗೆ ಗೆಲ್ಸಿದ್ದೀರಾ. ಈಗ ನಿಮ್ಗೆ ಬಹಳಷ್ಟು ಅನುಭವ ಇದೆ. ಅದೇ ನಿಟ್ಟಿನಲ್ಲಿ ಪಾರ್ಲಿಮೆಂಟ್ ಇಲೆಕ್ಷನ್ ಕೂಡ ನಾವು ಎಲ್ಲರೂ ಮಾಡಬೇಕು. ಯಾಕೆಂದ್ರೆ 10 ತಿಂಗಳ ಕೂಡ ಆಗಿಲ್ಲ. ಈಗ ತಾನೇ ನಿಮ್ಗೆ ಎಲ್ಲ ಅನುಭವ ಇದೆ. ಬರೀ ರಿಪೀಟ್ ಮಾಡಬೇಕು ಅಷ್ಟೇ. ಮ್ಯಾಕ್ಸಿಮಮ್ ವೋಟಿಂಗ್, ಜಾಸ್ತಿ ಮತದಾನ ನಾವು ಹೊರಗಡೆ ತರಲಿಕ್ಕೆ ಪ್ರಯತ್ನ ಮಾಡಲೇಬೇಕು. ಯಾಕೆಂದ್ರೆ ಇದು ನಮ್ದು ನಿಮ್ದು ಇಲೆಕ್ಷನ್ ಇಲ್ಲ. ಇದು ಬಿಜೆಪಿ ಕಾಂಗ್ರೆಸ್ ಇಲೆಕ್ಷನ್ ಇಲ್ಲ. ಇದು ಮುಖ್ಯವಾಗಿ ಇಲೆಕ್ಷನ್ ಇದೆ ಬಡವರು ವಿರುದ್ಧ, ಅದಾನಿ ಅಂಬಾನಿ ಇಲೆಕ್ಷನ್ ಇದೆ. ಇದು ನೀವು ತಿಳ್ಕೋಬೇಕು. ಇದು ಮಹಿಳೆಯರ ಸಮ್ಮಾನ ವಿರುದ್ಧ ಮಹಿಳೆಯರು ಅಪಮಾನ ಇಲೆಕ್ಷನ್ ಇದೆ. ಇದು ಯುವಕರಿಗೆ ಕೆಲಸ ಸಿಕ್ಕಬೇಕು, ಅವ್ರ ಕೈಗೆ ಕೆಲಸ ಸಿಕ್ಕಬೇಕು ಅಂತ ಇಲೆಕ್ಷನ್ ಇದೆ. ಯಾಕೆಂದ್ರೆ ಇಂಥ ಎಲ್ಲ ಬಡವರು ಜನ, ಇದು ರೈತರ ನ್ಯಾಯ ಸಿಕ್ಕಬೇಕು ಅಂತ ಇಲೆಕ್ಷನ್ ಇದೆ. ಪ್ರತಿಯೊಂದುಗೆ
ಸರ್ಕಾರ ಕಿವಿ ಚುಚ್ಚಲಿಕ್ಕೆ ಆಗಲ್ಲ. ಅದಕ್ಕೆ ನಾವು ಅವ್ರ ಜೊತೆ ಅವ್ರ ಹೋರಾಟ ಅಲ್ಲಿ ಭಾಗವಹಿಸ್ಬೇಕು ಅಂತ ನಿಮ್ ಎಲ್ಲರಿಗೆ ಹೇಳಿ, ಬರೋದು ದಿನಗಳಲ್ಲಿ ನಾವು ಎಲ್ಲರೂ ಸೇರಿ ಉತ್ತರ ಕನ್ನಡ ಜಿಲ್ಲೆ ಅಲ್ಲಿ ಕೆಲಸ ಮಾಡೋಣ. ಸಾಕಷ್ಟು ಈಗ ಬಿಜೆಪಿ ಅವರು ಏನ್ ಸುಳ್ಳು ಮಾಹಿತಿ ಹೇಳ್ತಾ ಇದ್ದಾರೆ. ಆದ್ರೆ ಕೂಡ ಖಾನಾಪುರ್, ಕಿತ್ತೂರು ಸೇರಿ ಇಲ್ಲಿ ಇರ್ತಕ್ಕಂಥ 6 ಕ್ಷೇತ್ರ ಏನಿದೆ ಅವರು ಎಲ್ಲರಿಗೆ ಕೂಡ ನ್ಯಾಯ ಸಿಗದು. ನಿಮ್ ಹೋರಾಟ ಜೊತೆ, ನಿಮ್ ಧ್ವನಿ ಜೊತೆ ನನ್ ಧ್ವನಿ ಕೂಡ ಜೋಡಣೆ ಮಾಡ್ಲಿಕ್ಕೆ ನಾನು ಸಿದ್ಧವಾಗಿ ಆಗಿದ್ದೀನಿ. ಕಳೆದು 18 ಅಲ್ಲಿ ಶಾಸಕಿಯಾಗಿ ಎಲ್ಲಾ ಜನರ ಆಶೀರ್ವಾದದಿಂದ, ನಮ್ಮ ಖಾನಾಪುರ ಜನರ ಆಶೀರ್ವಾದದಿಂದ ಒಂದು ಅವಕಾಶ ಸಿಕ್ಕಿದೆ. ನೀವು ನೋಡಿರ್ಬೇಕು, ಅಧಿವೇಶನ ಟೈಮ್ ನಲ್ಲಿ ನಾನು ಸಾಕಷ್ಟು ಬಾರಿ ಸಾಕಷ್ಟು ವಿಷಯ ತಗೊಂಡು ಕೂಡ ಮಾತಾಡಿದೆ. ನಮ್ಮ ಖಾನಾಪುರ ಕ್ಷೇತ್ರ ಬಗ್ಗೆ ಕೂಡ ಸಾಕಷ್ಟು ಟೈಮ್ ಇರೋದು ಮುಖ್ಯಮಂತ್ರಿಗೆ ತಿಳಿಸಿದ್ದೀನಿ. ಅದೇ ನಿಟ್ಟಿನಲ್ಲಿ ಕಳೆದು 35 ವರ್ಷದಿಂದ ಕಾರವಾರ ಕ್ಷೇತ್ರ ಬಗ್ಗೆ, ಉತ್ತರ ಕನ್ನಡ ಕ್ಷೇತ್ರ ಬಗ್ಗೆ ದಿಲ್ಲಿವರೆಗೂ ಯಾರು ಸಂಸದರು ಮಾತಾಡಿಲ್ಲ. ಆದ್ರೆ ನಾನು ನಿಮ್ಮ ಆಶೀರ್ವಾದದಿಂದ, ನಿಮ್ ಸಪೋರ್ಟ್ ಇಂದ, ನಿಮ್ ಬ್ಲೆಸ್ಸಿಂಗ್ಸ್ ಇಂದ ಆ ಕಾರವಾರ ಉತ್ತರ ಕನ್ನಡ ಕ್ಷೇತ್ರದ ಹೆಸರು ದಿಲ್ಲಿವರೆಗೂ ಕರ್ಕೊಂಡು ಹೋಗ್ತೀನಿ ಅಂತ ನಿಮ್ಗೆ ವಿಶ್ವಾಸ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಯಾಕೆಂದ್ರೆ ಬಹಳ ಸಮಾನತೆ ಇದೆ ಖಾನಾಪುರ ಮತ್ತೆ ಉತ್ತರ ಕನ್ನಡ ಕ್ಷೇತ್ರ ಅಲ್ಲಿ. ಸೇಮ್ ಪ್ರಾಬ್ಲಮ್, ಸೇಮ್ ಸಮಸ್ಯೆ ಆಲ್ಮೋಸ್ಟ್ ಇದೆ. ಇಲ್ಲಿ ಸ್ವಲ್ಪ ಸೀ ಬರ್ಡ್ ಮತ್ತೆ ಬೀಚಸ್ ಸಾಕಷ್ಟು ಬೇರೆ ಬೇರೆ ಪ್ರಾಬ್ಲಮ್ಸ್ ಇದೆ. ಅದು ಎಲ್ಲ ಮಂತ್ರಿಗಳ ಜೊತೆ ಇರೋದು, ಶಾಸಕರ ಜೊತೆ ನಾವು ಡಿಸ್ಕಸ್ ಮಾಡಿ ಹೆಂಗ ಅದಕ್ಕೆ ಬಗೆಹರಿಸಬೇಕು ಅಂತ ಕೂಡ ಪ್ರಯತ್ನ ನಿಮ್ ಜೊತೆ ಮಾಡ್ತೀನಿ ಅಂತ ವಿಶ್ವಾಸ ಇಟ್ಕೊಂಡು, ಕೊನೆಯದಾಗಿ ನಿಮ್ ಎಲ್ಲರಿಗೆ ಒಂದೇ ಒಂದು ವಿನಂತಿ ಮಾಡ್ತಾ ಇದ್ದೀನಿ. ಖಾನಾಪುರಿಂದ ಬಂದಿದ್ದೀನಿ ನಿಜ, ಆದ್ರೆ ಕೂಡ ನಿಮ್ ಮನೆ ಮಗಳು ತರ ನೋಡ್ಕೊಂಡು ನನ್ನ ಮೇಲೆ ವಿಶ್ವಾಸ ಇಡ್ಕೊಂಡು ನೀವು ಎಲ್ಲರೂ ಕಾಂಗ್ರೆಸ್ ಪಕ್ಷಕ್ಕೆ ಮೇಲೆ ಕಳಿಸ್ಲಿಕ್ಕೆ, ವೋಟ್ ಹಾಕ್ಲಿಕ್ಕೆ ಎಲ್ಲ ಮನೆ ಹೋಗಿ ಹೇಳ್ತೀರಾ ಅಂತ ವಿನಂತಿ ಮಾಡಿ, ನಿಮ್ ಎಲ್ಲಾರ್ಗೆ ಮತ್ತೆ ಒಮ್ಮೆ ಸತಿ ನನ್ನ ಮೇಲೆ ಪ್ರೀತಿ, ಸ್ನೇಹ, ಆಶೀರ್ವಾದ ಇಟ್ಕೊಳ್ಳಿ ಅಂತ ಹೇಳಿ ಕೈ ಮುಗಿದು ಹೇಳ್ತಾ ಇದ್ದೀನಿ. ನಮ್ಗೋಸ್ಕರ ಬೇಡ, ಕಾಂಗ್ರೆಸ್ ಪಕ್ಷಕ್ಕೋಸ್ಕರ, ಜನರಕ್ಕೋಸ್ಕರ, ಬಡವ್ರಿಗೋಸ್ಕರ, ಮಹಿಳೆಯರಿಗೋಸ್ಕರ, ನಮ್ಮ ಯುವಕರಿಗೆ ನ್ಯಾಯ ಸಿಗ್ಬೇಕು, ಯುವಕರಿಗೆ ಕೆಲಸ ಸಿಗ್ಬೇಕು, ಆ ಬಡವ್ರ ರೈತರಿಗೆ ಕೂಡ ಏನ್ ಅನ್ಯಾಯ ಆಗ್ತಾ ಇದೆ ಅವರಿಗೆ ನ್ಯಾಯಕ್ಕೋಸ್ಕರ ನಾವು ಎಲ್ಲರೂ ಈ ಬಾಡಿ ಹಗರು ರಾತ್ರಿ 24/7 ಕೆಲಸ ಮಾಡೋಣ ಅಂತ ವಿನಂತಿ ಮಾಡಿ ನಾನು 2 ಮಾತು ಇಲ್ಲಿದೆ ಮುಗಿಸ್ತಾ ಇದ್ದೀನಿ. ಧನ್ಯವಾದ. ಜೈ ಹಿಂದ್, ಜೈ ಕಾಂಗ್ರೆಸ್.